ಅಂದುಕೊಂಡವರು ಕೂಡ ಸಬಲರಾಗಬೇಕು. ಜೊತೆಗೆ ಭ್ರಾತೃತ್ವದ ಭಾವನೆ ಎಲ್ಲರಲ್ಲೂ ಜಾಗೃತವಾಗಬೇಕು. ಹಾಗೆ ಅಣ್ಣ ತಮ್ಮಂದಿರಿಂದ ಹೆಚ್ಚು ಹೆಚ್ಚು ರಕ್ಷಣೆಯನ್ನ ನಮ್ಮ ಹೆಣ್ಣು ಮಕ್ಕಳು ಪಡಿಬೇಕು ಅನ್ನೋ ಕಾರಣದಿಂದ ನಾನು ಕೂಡ ಇದನ್ನ ನಿಮ್ಗೆ ಕಟ್ತೇನೆ. ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಸಹ ರಕ್ಷಾಬಂಧನದ ಶುಭಾಶಯಗಳು. ರಕ್ಷಾಬಂಧವನ್ನ ಕಟ್ಟಿ ಪ್ರತಿ ಒಂದು ಹುಡುಗಿಯೂ ಕೂಡ ಅಣ್ಣ ತಮ್ಮಂದಿರಿಂದ ಏನಾದ್ರು ಆಶೀರ್ವಾದ ರೂಪದಲ್ಲಿ ಕೇಳ್ತಾಳೆ ಅಥವಾ ಕೊಡ್ತಾರೆ. ಆಶೀರ್ವಾದ ರೂಪದಲ್ಲಿ ನಾನು ನಿಮ್ಮ ಸಂದೇಶವನ್ನ ಕೇಳ್ತಿದ್ದೇನೆ. ಈ ಮೂಲಕ ಏನ್ ಸಂದೇಶ ಕೊಡ್ತೀರಿ ನಮ್ಮ ವೀಕ್ಷಕರಿಗೆ? ನಾನು ಆಗ್ಲೇ ಹೇಳಿದಾಗೆ ರಕ್ಷಾಬಂಧನ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಶ್ರೇಷ್ಠವಾದಂತಹ ಹಬ್ಬ ಎಲ್ಲ ಭಾರತೀಯ ಹಿಂದೂಗಳ ಪಾಲಿಗೆ. ಬಹುಶಃ 1905 ರವೀಂದ್ರನಾಥ ಟಾಗೋರರು ಕೂಡ ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಒಂದು ಭ್ರಾತೃತ್ವ ಬರಲಿ, ಎಲ್ಲರೂ ಒಗ್ಗಟ್ಟಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಎಲ್ರಿಗೂ ರಕ್ಷೆಯನ್ನು ಕಟ್ಟಿಸಿ ಆ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಒಂದು ತಂಗಿ ಅಣ್ಣನಿಗೆ ಕಟ್ಟಿ ಅಣ್ಣನ ರಕ್ಷಣೆಯನ್ನ ಬೇಡುವಂಥದ್ದು ಒಂದು ಭಾಗ ಆದ್ರೆ, ನಾವೆಲ್ಲರೂ ಭಾರತೀಯರೇನಿದ್ದೀವಿ ನಾವೆಲ್ಲರೂ ಕೂಡ ಪರಸ್ಪರ ಗಂಡು ಹೆಣ್ಣಿನ ಭೇದವಿಲ್ಲದೆ ರಕ್ಷೆಯನ್ನ ಕಟ್ಟಿಕೊಂಡು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವೆಲ್ಲರೂ ಕೂಡ ಈ ದೇಶವನ್ನ ಆದಷ್ಟು ಬೇಗ ವಿಶ್ವ ಗುರುವಾಗಿಸೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ, ಒಂದು ಚಿಕ್ಕ ಚಿಕ್ಕ ಕೈಂಕರ್ಯವನ್ನಾದರೂ ಕೂಡ ಕೈಗೊಳ್ತೇವೆ ಅನ್ನುವಂತಹ ಭಾವನೆಯಿಂದ ಈ ಬಾರಿ ರಕ್ಷೆಯನ್ನ ಕಟ್ಟಿಕೊಳ್ಳೋಣ, ಎಲ್ಲರೂ ಒಗ್ಗಟ್ಟಾಗೋಣ, ನಮ್ಮಲ್ಲಿರುವಂತಹ ಎಲ್ಲ ಭೇದ ಭಾವಗಳನ್ನ ಕಿತ್ತು ಒಗೆಯೋಣ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶದ ಸಮಾಜದ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳಿ ಆಶಿಸ್ತಾ ಎಲ್ಲ ವೀಕ್ಷಕರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯ. ಎಸ್, ಖಂಡಿತ ಬಹಳ ಉತ್ತಮವಾದ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ನಾವು ಕೊಟ್ಟಿದ್ದೇವೆ. ಆ ಸಾರ್ಥಕ ಭಾವ ನಮ್ಮಲ್ಲಿದೆ ಅಂತ ನಾನು ಕೂಡ ಭಾವಿಸ್ತೇನೆ.